ಜೆಟ್ ಇಂಜಿನ್. ಅಕ್ಷಯ್ ಕುಮಾರ್ ಅವರು ಮ್ಯಾಗಿ ತಿಂತಾ ಇರೋದರುಣ. ಇವರು ನಮ್ಮ ಸುದೀಪ್ ಅವರು. ರೂಮಿಗೆ ಹತ್ತಿ ಬರಾಕ ಇಲ್ಲೊಂದು ಸ್ಟೇರ್ಸ್ ಐತಿ, ಆ ಕಡೆ ಒಂದು ಸ್ಟೇರ್ಸ್ ಐತಿ. ಎಲ್ಲೆಲ್ಲೇ ಹೋಗೋದೈತಿ ಇದ್ರೊಳಗೆ. ಕೈಂಡ್ ಆಫ್ ಅ ಬೋಲಯ್ಯ. ಇಲ್ಲಿನ ಥರ ಏನೈತಿ, ನೀವು ಹಿಂಗೆ ಹೊರಗೆ ಹೋದ್ರೆ ಇಲ್ಲೊಂದು ಸ್ಟೇರ್ಸ್, ಈ ಸ್ಟೇರ್ಸ್ ಎಂಡಾಗಿ ಮತ್ತಲ್ಲಿ ಹತ್ಕೊಂಡೊಂದು ಸ್ಟೇರ್ಸ್. ಇಲ್ಲಿನ ಥರ ಒಂದು ಬಾಲ್ಕನಿ ಕೊಟ್ಟಾರ. ಬ್ಯೂಟಿಫುಲ್ ಸನ್ರೈಸ್ ಆಗೈತಿ ಆಗಲೇ. ಓಹೋ ನೋಡ್ರಿ, ಇಲ್ಲಿ ಒಂದಕ್ಕಿಂತ ಒಂದೊಂದು ತವಾಳ ಅದಾವಂಗ ಹುಲಿಗಳು. ಗುಡ್ ಮಾರ್ನಿಂಗ್ ಫ್ರಮ್ ತವಾಂಗ್. ಮುಂದೆ SBI ಐತಿ, HDFCನೂ ಐತಿ. ಇವತ್ತು ಸ್ವಲ್ಪ ATMಗೆ ವಿಡ್ರಾ ಮಾಡ್ಕೊಳಕ್ಕೆ ಯೂಸ್ ಆಗೈತೆ ಅಮೌಂಟ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ನಾವು ರೆಡಿ ಆಗೀವಿ 5:15 ಎದ್ದ. ಅರೌಂಡ್ ಇಲ್ಲಿ 5 to 6 ಡಿಗ್ರೀಸ್ ಇತ್ತು. ರಾಜು ಅವರು ಇನ್ನೂ ರೂಮ್ನಾಗ ಇದ್ದಾರೆ. ಸತ್ಯ ಅವರು ರೂಮ್ ಹೊರಗಡೆ ಬಂದು ನಿಂತಿದ್ದಾರೆ ಆಲ್ಮೋಸ್ಟ್. ಶುಭೋದಯ. ಸೊ ಇಲ್ಲಿಂದ ಎಂಟ್ರ್ ಆಗುತ್ತೆ. ನಮ್ಮ ರೂಮ್ ಏನೈತಿ ಹಿಂಗಿತ್ತು. ಈಗ ಸೀದಾ ಕೆಳಗೆ ಹೋಗಿ ಗಾಡಿ ತೆಗೆಯೋದನ್ನು ನೋಡ್ರಿ, ಗಾಡಿ ತೆಗೆಯೋದು ಒಂದು ಪ್ಲಾನ್ ಮಾಡಿರುತ್ತೆ. ಫಸ್ಟ್ ಪರ್ಮಿಟ್ ಇಸ್ಕೋಬೇಕು ನಾವು. ಸತ್ಯ ಏನೈತಿ ಎಷ್ಟೇ ಪೂರ ಹ್ಯಾಂಡಲ್ ಮಾಡ್ಯಾನ ಪರ್ಮಿಟಿಂದ. ಎಲ್ಲೇ ಪರ್ಮಿಟ್ ತೊಗೋಬೇಕು, ಯಾರ ಜೊತೆ ಕಾಂಟ್ಯಾಕ್ಟ್ ನಂಬರ್ ಏನೇ ಅಂತ ಎಲ್ಲ ಸತ್ಯ ಮಾಡ್ಯಾನ. ಯಾಕಂದ್ರೆ ನೇಪಾಳದ ಸ್ವಲ್ಪ ನಾವು ಬಿಜಿ ಇದ್ವಿ. ಇಲ್ಲಿಂದ ರೈಟ್ ಹೋದ್ರು ಲೆಫ್ಟ್ ಹೋದ್ರು ಗೊತ್ತಿಲ್ಲ, ಈಗ ನೋ ಎಂಟ್ರಿ ಈ ಕಡೆ. ಸೊ ಎಲ್ಲನೂ ಸತ್ಯನ ಟೇಕ್ ಕೇರ್ ತೊಗೊಂಡಾನ. ನೇಪಾಳದಾಗಿದ್ರೆ ಸ್ವಲ್ಪ ನಮ್ಮದು ಅದ್ರೊಳಗೆ ಇದನ್ನೈತಿ ಇನ್ವಾಲ್ವ್ಮೆಂಟ್. ದೂರ ಏನಿರಲಿಲ್ಲ, ಇಲ್ಲೇ 900 ಮೀಟರ್ ಇತ್ತು, 900 ಮೀಟರ್ಸ್ ಫ್ರಮ್ ಹೋಟೆಲ್ ರೂಮ್. ಸರ್ ಚಾವಿ ಬಂಚೈ. क्या जैसे शाहरुख खान? हाँ, अभी शाहरुख खान के बाद में सलमान खान बन गया. अभी चुप अभी चुप, ऐसे चलने का, चुप संभल के एक एक कदम देख के चलने का. बाद में थोड़ा. सर आपका नाम? प्रमोशन TN जी. टी नर्बो. ओके, अगर आप तवांग आ रहे हो तो भैया का नंबर मैं मेंशन कर दूंगा नीचे. आप आके भैया को कांटेक्ट करना. आने से पहले भी कांटेक्ट करेंगे तो आपका काम हो जाएगा. TN's बेस कैंप हॉस्टल है, ನ್ಯೂ ಮಾರ್ಕೆಟ್ ತವಾಂಗ, ಅರುಣಾಚಲ್ ಪ್ರದೇಶ್. ಇಲ್ಲಿ ಬರೀ ನಿಮಗೆ ಪರ್ಮಿಟ್, ರೂಮ್ ಗೀಮ ಏನು ಬೇಕೋ ಎಲ್ಲನೂ ಮಾಡಿಸ್ಕೊಟ್ಬಿಡ್ತಾರೆ. ಏನು ಟೆನ್ಷನ್ ಇಲ್ಲ. ಕೆಳಗೆ ಒಂದು ಟೀ ಸ್ಟಾಲ್ ಟೈಪ್ ಇತ್ತು, ಅಲ್ಲೇ ಕೇಳಿದ್ವಿ नाश्ता में क्या है ಅಂತೇಳಿ. आंटी अंदरू हम नाश्ता बनाता ही नहीं है, इधर खाली चाय बिस्किट मिलेगा. चाय बिस्किट ತಿಂದ ನಮ್ಗೆ ಬೆಳಗ್ಗೆ ಸುದ್ದು ಮಾಡ್ಕೊಳ್ಳೋದಿಲ್ಲ ಅಂತ ಹೊಂಟಿದ್ವಿ. ಅಷ್ಟೊತ್ತಿಗೆ ಆಂಟಿ ಹೇಳಿದ್ರು ಮುಂದೆ ಹೋಗ್ರಿ, ಮುಂದೆ ಮ್ಯಾಲೆ ಒಂದು ಐತಿ ನಿಮಗೆ ನಾಷ್ಟ ಸಿಗ್ತೈತಿ ಅಂದ್ರೆ. ಆಯ್ತು ಅಂಥೇಳಿ ಬುಮ್ಲಾ ಪಾಸ್ ಟುವರ್ಡ್ಸ್ ಹತ್ತಾಕತ್ತೀವಿ. ಆ್ಯಂಡ್ ಹೆಂಗೆ ಮ್ಯಾಲೆ ಹತ್ತದೈತಿ ತವಾಂಗ ಇನ್ನೂ ಬ್ಯೂಟಿಫುಲ್ ಆಗತ್ತೆ, ಭಾಳ ಚಂದ ಕಾಣತೈತಿ. ಇಲ್ಲಿ ಓವರ್ಟೇಕ್ ಹೊಡಿಬಾರ್ದು ಅಂತ. ಆ್ಯಂಡ್ ಒಂದು ಏನು ಗದ್ದಲಾಗಿತ್ತು ನಿನ್ನೆ ಅಂದ್ರೆ, ನಮ್ಮದು ಸ್ಯಾಮ್ಸಂಗ್ S21 FE ಏನೈತೆ ಅದ್ರೊಳಗಿನ ಜಿಯೋ ಸಿಮ್ಮಿಂದ ನೆಟ್ವರ್ಕ್ ಬರೋದಿಲ್ಲ. ಐ ಡೋಂಟ್ ನೋ ವೈ. ಸೆಟ್ಟಿಂಗ್ಸ್ ಒಳಗೆ ಎಲ್ಲನೂ ಲಾಕ್ ಆದವ್ರು ಆಗ್ಯಾವ. ಹಿಂಗಾಗಿ ಮ್ಯಾಪ್ ನಾನು ಹಾಕಿಲ್ಲ, ಫಾಲೋ ಮಾಡತ್ತೇನೆ ಸುಮ್ಮನೆ ಹಿಂದಿಂದ ಸಾಯಿ ಬರತ್ತಾನ. ಹರ್ ಕಾಮ್ ದೇಶ್ ಕೆ ನಾಮ್, ಇಂಡಿಯನ್ ಆರ್ಮಿ. ಅಂದಾಗ ದೀಪಾವಳಿ ಏನೈತಿ ನಿನ್ನೆ ಎಲ್ಲ ಇಲ್ಲಿ ಮಾಡ್ಯಾರ ಪಟಾಕ್ಷದ ಹತ್ತಿ. ಹುಬ್ಳಿದಾಗ ಇವತ್ತು ಚಾಲು ಆಕೈತಿ. ಸೊ ಎಲ್ಲರಿಗೂ ಇನ್ನೊಮ್ಮೆ ಹ್ಯಾಪಿ ದೀಪಾವಳಿ.
ಇಲ್ಲೇ ಅಪರೆಂಟ್ಲಿ ಮೇಲೆ ಹೋಗೋ ಮಟನು ಏನು ತಿನ್ನಕ್ಕೆ ಸಿಗಂಗಿಲ್ಲ ಅಂತ ಇಂಥ ಥರ್ಮಲ್ ಗ್ಲೌಸ್ ಹಾಕೊಂಡೆ ಜಾಸ್ತಿ ಏನೈತಿ ಥಂಡಿ ಭಾಳ ಫೀಲ್ ಆಗುತ್ತೆ ಈಗ. ಸ್ವಲ್ಪ ಬೈಕ್ ಜಗ್ಗಾಡ್ಕೊಂಡು ಬಂದೆ ಅಂತೇಳಿ ಮೈಲೇಜ್ 36-37 ತೋರ್ಸತ್ತಿದ್ದು ಒಮ್ಮೆ 32 ಬಂತ. ವೆರಿ ವೆರಿ ಬ್ಯೂಟಿಫುಲ್. ಒಂದಲ್ಲ ಎರಡು ಅದಾವಲ್ಲ ಈಗ ಮಸ್ತ್. ಆ್ಯಂಡ್ ಮೌಂಟೇನ್ಸ್ ಆಗ ಏನೈತಿ ಮರ ಅದಾವ. ಆ ಮರದ ಮ್ಯಾಗಿನ ಎಲ್ಲಿ ಎಲ್ಲ ಕಂಪಗ ಅಲ್ಲಿ ಕಾಣೋದು ನಿಮಗೆ ಒಂದು ಟೈಪ್ ರಸ್ಟ್ ಹಿಡಿದಿರ್ತದಲ್ಲ ಐರನ್, ಆ ಟೈಪು. ಸೊ ಎಷ್ಟು ಆರ್ಮಿದವ್ರು ಸಿಗತ್ತಾರೆ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ವಿಶ್ ಮಾಡ್ಕೊಂಡು ಸಲ್ಯೂಟ್ ಮಾಡ್ಕೊಂಡು ಜೈ ಅಂತ ಹೇಳ್ಕೊಂಡು ಆಲ್ಮೋಸ್ಟ್ 13,300 ಫೀಟಿಗೆ ಬಂದು ಮುಟ್ಟೇವಿ. ಚಾಗಿ ಕುಡಿಸಲು ಬೆಚ್ಚಗಾಗಿ ಅಂತ. अभी आया फोटो. क्या है जी इनका नाम? इनका नाम क्या है? ಚಂದನ್. हाँ जेट इंजन ಹೋಗ್ತಾ ಇದೆ ಬಸ್ ಅಂತ. भैया का भी फोटो लिए हम. भैया ने टोपी दिया हमारे साथ फोटो लेने के लिए. ಅಕ್ಷಯ್ ಕುಮಾರ್ ಅವರು ಮ್ಯಾಗಿ ತಿಂತಾ ಇರೋ ತರುಣ. ಮೇಡಮ್ಗೆ ಚಿಪ್ಸ್ ಬೇಕು ಅಂತೆ, ಯಾರು ಕೊಡ್ತಾ ಇಲ್ಲ. ಚಿಕ್ತೀಗ ಇವರು ನಮ್ಮ ಸುದೀಪ್ ಅವರು. ನಮ್ಮ ಆಂಗಲ್ ಹೆಂಗಿದೆ ವಿಡಿಯೋ? ಸೊ ಆಫ್ಟರ್ ಮ್ಯಾಗಿ ಚಾಯ್ ಆ್ಯಂಡ್ ಏನು ತೊಗೊಂಡ್ವಿ, ಪ್ರೋಟೀನ್ ಬಾರ್, ಯೋಗ ಬಾರ್. ನಾವು ಮುಂದೆ ಹೊಂಟೇವಿ. ಲೀವ್ ಸೂನರ್, ಡ್ರೈವ್ ಸ್ಲೋವರ್, ಲಿವ್ ಲಾಂಗರ್. ಗುಮ್ಲಾ ಪಾಸ್ ಹತ್ತಿದ್ದೀವಿ. ಇನ್ನೂ 15 ಕಿಲೋಮೀಟರ್ ಐತಿ. ಫುಲ್ ಡ್ರೈ ಮೌಂಟೇನ್ ಟೈಪ್ ಐತಿ. ಸ್ಮಾಲ್ ವೆಜಿಟೇಷನ್ಸ್, ಬ್ರೌನ್ ಅದೇನು ಹೇಳಿ ಜಾಗಳೆ ರಸ್ಟ್ ಹಿಡಿದಿರ್ತಲ್ಲ ಐರನ್, ಆ ಥರ. ಓ ನೀವು ಆ ಥರ. ಶರಣ್ಯ ಸ್ವಲ್ಪ ದೊಡ್ಡಕ್ಕಿದ್ದೀರ ಕಾರ್ ತೊಗೊಂಬರೋ ಪ್ಲ್ಯಾನ್ ಮಾಡುತ್ತೈತಿ ಮುಂದಿಂದ. ಸೌಜನ್ಯ ಒಬ್ಬಕ್ಕೆ ಇದ್ಲ, ನಾನು ಒಬ್ಬನ ಇದ್ದಾರ, ಇಬ್ಬರು ಬಂದಿರ್ತೀವಿ. ಸೆಕೆಂಡ್ ಇಯರ್ನಾಗ 40 ಹಾರ್ಸ್ ಪವರ್ ಬೈಕ್ ಇರಾಕ ಸ್ಟ್ರಗಲ್ ಮಾಡಿ ಡ್ಯೂ ಟು ಲೋ ಆಕ್ಸಿಜನ್ ಒಂದು, ಇನ್ನೊಂದು ಆಲ್ಟಿಟ್ಯೂಡ್ ಏನು ಇನ್ಕ್ಲೈನ್ ಇರ್ತದೆ. ಅಲ್ಲಿ ಮುಂದೆ ಏನು ಕಾಣತೈತಿ ಅದ್ರ ಮ್ಯಾಗ ಹತ್ತಿ ಹೋಗ್ಬೇಕು ನಾವೀಗ. ಫಸ್ಟ್ ಈ ಕಡೆ ಹೋಗಿ ಸುತ್ತೊಡ್ದು ಹೋಗ್ಬೇಕು. ಹಿಂದೆ ಚೆಕ್ ಪೋಸ್ಟ್ದಾಗ ಏನೈತಿ ID ತೋರಿಸಿದ್ವಿ, ಪಾಸ್ ತೋರಿಸಿದ್ವಿ. ಅವ್ರ ಸುಪೀರಿಯರ್ ಬಂದ್ರೆ ಏನು ಮಾಡತ್ತೀರಿ ನೀವು ಅಂದ್ರೆ ಅವ್ರಿಗೆ ID ಚೆಕ್ ಮಾಡತ್ತೀವಿ ಸರ್ ಅಂತಾರೆ. ಅಲ್ಲ ಎದಕ್ಕೆ ಚೆಕ್ ಮಾಡತ್ತೀವಿ? ಅವ್ರ ಮುಖ ಪೂರ ಕವರ್ ಐತಿ, ನೀವು ID ಅಷ್ಟೇ ನೋಡಿ ಹಂಗೆ ಬಿಟ್ರೆ ಹೆಂಗೆ ಸರ್? ನೀವು ಇಷ್ಟು ಹೇಳೋದ ತಡ, ನಾವು ಹೆಲ್ಮೆಟ್ ತೆಗೆಯೋದ ತಡ ಅಂತೇಳಿ ಹೆಲ್ಮೆಟ್ ತೆಗೆದ ವಿತ್ ಫೇಸ್ ID ತೋರಿಸಿ ಪಾಸ್ ತೋರಿಸಿ ಮುಂದೆ ಬಂದೇವಿ. ಅವ್ರು ಹೇಳೋದು ಕರೆನೇ ಐತಿ, ನಾವು ಹೇಳೋದು ಒಂದ ಮೈಲಿ. ಇಂಡಿಯಾದ ಸೆಕ್ಯೂರಿಟಿ ಫಸ್ಟ್, ಆಮೇಲೆ ಎಲ್ಲ ಬಾಕಿ. Gumla Weir border
ಬ್ರೀತ್ ಬ್ರೇವರಿ at 15,200 feet 10 ಕಿಲೋಮೀಟರ್ ಹೆಡ್. ಇನ್ನು 10 ಕಿಲೋಮೀಟರ್ ಐತೆ ಬುಮ್ಲಾ ಪಾಸ. ಇಲ್ಲಿ ವೆದರ್ ಈಗ ಡ್ರೈ ಕಂಡೀಷನ್ಸ್, ಕೋಲ್ಡ್ಗೆ ಗಂಟ್ಲು ಸ್ವಲ್ಪ ಹಿಡ್ದಂಗೆ ಆಗತೈತಿ. ಬಿಸಿನೀರು ಹೊಡಿಬೇಕು ಇವತ್ತು, ದಬ್ಬಾಶ್ ಬಿಸಿನೀರು ಹೊಡಿಬೇಕು. ಬ್ಯೂಟಿಫುಲ್ ಲೇಕ್, ವೆರಿ ಬ್ಯೂಟಿಫುಲ್ ಬ್ಯೂಟಿಫುಲ್, ವಾಟ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್. ಸ್ಯಾಡಲ್ ಮಾಡ್ಕೊಂಡು ಫುಲ್ ಮಜಾ ತಗೋತಾನೆ. ಕೆಳಗೆ ಒಂದು ಏನೈತಿ ಲೇಕ್ ಐತಿ, ಲೇಕಿನ ಕಲರ್ ಆಲ್ಮೋಸ್ಟ್ ಪಿಸ್ತಾ ಗ್ರೀನ್ ಐತಿ ನೀರಿಂದ. ಸುಬೇದಾರ್ ಜೋಗಿಂದರ್ ಸಿಂಗ್ ಇಲ್ಲೇ ಹೋಮೇಜ್ ಕೊಡ್ರಿ ಅಂದ್ರೆ ಏನೈತಿ ನಿಮ್ದು ಭಕ್ತಿ ತೋರಿಸ್ರಿ ಅಲ್ಲಿ ಹೋಗಿ ಅಂತಂದು ಹೇಳ್ಯಾರ. ಏನೈತಿ ಯಾರ್ಯಾರ ತಮ್ಮ ಬಲಿದಾನ ಕೊಟ್ಟಾರ ಆರ್ಮಿದವ್ರದ, ಅಲ್ಲಿ ಹೋಗ್ರಿ ಅಂತಂದು ಬರ್ದಾರ. ಆಲ್ಮೋಸ್ಟ್ 3 ಕಿಲೋಮೀಟರ್ ಬಾಸೆ ಬುಮ್ಲಾ ಪಾಸ. ಹಾಂ ಹಿಂಗೆ ನೋಡ್ದೆ ಟಾರ್ಗೆಟ್ ಫಿಕ್ಸೇಷನ್. ಆ ಕಡೆ ಈಗ ಹಸಿರು ಬೋರ್ಡ್ ನೋಡತ್ರಿ, ಹಸಿರು ಬೋರ್ಡ್ ಕಡೆನೇ ಮಾಡ್ಬಿಡ್ತದೆ ಗಾಡಿ. ಹಿಂಗೆ ನೋಡಿದ್ರೆ ಹೆಂಗೆ ಅನ್ಸೋದಪ್ಪ ಅಂದ್ರೆ ಸೀದಾ ರೋಡ್ ಹೋಗಿ ಆಕಾಶಕ್ಕೆ ಕೊಡೋದಪ್ಪ ಅಂದ್ರೆ. ಇಲ್ಲ ನೀವು ಹಾಕ್ಲಿಲ್ವಾ? ನಂದೇನು 3 ಪಾಯಿಂಟ್ ಇದೆ. ರೇಂಜ್ ಎಷ್ಟು ಹೇಳ್ತಾ ಇದೆ ನೋಡಿ. राजू रेंज ಎಷ್ಟು ಹೇಳ್ತಾ ಇದೆ? 110. भैया इधर कोई शॉप पे पेट्रोल मिलेगा? पेट्रोल नहीं होगा. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಓಕೆ. ಈಗ ರಾಜಣ್ಣ ಏನೈತಿ ಪೆಟ್ರೋಲು ನಿನ್ನೆ ಹಾಕ್ಸಿಲ್ಲ, ಅವ್ರದ್ದು ಗಾಡಿ ಸ್ವಲ್ಪ ಜಾಸ್ತಿ ಕುಡಿತೈತಿ, ನಮ್ಮದು ಕಡಿಮೆ ಕುಡಿತೈತಿ. ನಮ್ಮದು 264 ತೋರಿಸೋದೈತಿ, ಅವ್ರದ್ದು 124 ತೋರಿಸೋದೈತಿ. 15,200 feet we are at Bumla Pass. ವೆಲ್ಕಮ್ ಟು ಬುಮ್ಲಾ ಪಾಸ್. ಏನು ಮಾಡ್ತಾ ಇದ್ದೀರಾ? ಹಿಂಗೈತೆ ನೋಡ್ರಪ್ಪ, ಆಜು ಬಾಜು ಪೂರಾ ಮೌಂಟನ್ಸ. ಬೈಕ್ ಇಲ್ಲಿ ಪಾರ್ಕ್ ಮಾಡಿವಿ. ಇಲ್ಲೇ ಸತ್ಯಾಂದ ಐತಿ, ಇಲ್ಲೇ ಒಬ್ರು ಜಾರ್ಖಂಡ್ದವ್ರು ಸಿಕ್ಕಾರಿ ಐತಿ, ಇಲ್ಲೇ ರಾಜವ್ರು ಬರತ್ತಾರ. ಸೊ ಬುಮ್ಲಾ ಪಾಸ್ ಬಂದ್ಬಿಟ್ಟು 15,200 ಫೀಟಿಗೆ ಐತಿ. ಆ್ಯಂಡ್ ಇಲ್ಲೇನೈತಿ, ಎಲ್ಲರೂ ಬುಮ್ಲಾ ಪಾಸಿಂದ ಬೋರ್ಡ್ ಮೇಲೆ ಸ್ಟಿಕ್ಕರ್ ಹಚ್ಚಿ ಹೊಲಿಸ್ಕೊಂತಾರೆ. ಇದನ್ನ ಮಾಡಕ್ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಅದ್ರದ್ದು ಏನು ಸ್ಪೆಲ್ಲಿಂಗ್ ಐತಿ, ಸೆಂಟೆನ್ಸ್ ಐತಿ, ಅದ್ರ ಮೇಲೇನು ಸ್ಟಿಕ್ಕರ್ ಹಚ್ಚಾರಂದ್ರ ಏನು ಹೇಳೋಣ ಅವ್ರಿಗೆ. ಈಗ ಬುಮ್ಲಾ ಪಾಸ್ದಾಗ ಕೆಫೆ ಕಾಫಿ ಅಂಡ್ ಡೆಕಾಟ್ಲಾನ್ ಐತಿ. अभी आप ऑलरेडी बिना वीजा के चाइना के जमीन में खड़े हैं, ठीक है। आपका जो रॉक ऑफ पीस पीछे जहाँ स्टोन है उसके पीछे से इंडिया है, ठीक है सर।